ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದಷ್ಟು ಬ್ಲೌಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ, ಅದು ತೋರಿಸೋಣ ಅಂತ. ಅದು ಬಂದುಬಿಟ್ಟು ಹ್ಯಾಂಡ್ ವರ್ಕ್ದು. ಇವಾಗ ರೆಡಿ ಬ್ಲೌಸ್ ಪೀಸ್ ಸಿಗುತ್ತಲ್ಲ, ಆ ಥರ ಪೀಸ್ ಇದು ತುಂಬ ಚೆನ್ನಾಗಿರುತ್ತೆ. ನಾನು ಸೇಲ್ ಮಾಡ್ತಾಯಿದ್ದೀನಿ, ಬೇಕು ಅಂದರೆ ನೀವು ತೊಗೋಬೋದು. ಈ ಥರ ಬಂದ್ಬಿಟ್ಟು ಅದು ತುಂಬ ಗ್ರ್ಯಾಂಡಾಗಿರುತ್ತೆ. ಅದನ್ನೇ ನಾವು ಹೊರ್ಗಡೆ ಮಾಡಿಸ್ತೀವಿ ಅಂದರೆ 1,500 ರೂಪಾಯಿ ಅಂತೂ ತೊಗೋತಾರೆ. ಯಾಕೆಂದರೆ ನಾನೊಂದು ಸಲ ಯಾವಾಗಲೂ 1,000 ರೂಪಾಯಿ ತೊಗೊಂಡಿದ್ರು ಬರೀ ಒಂದು ಲೈನ್ಗೆ. ಸ್ಲೀವ್ಸ್ ಈ ಥರನೂ ಇರಲಿಲ್ಲ, ಔಟ್ಲೈನ್ ಮಾತ್ರ ಕೊಡೋಕ್ಕೇ ಒಂದು 1,000 ರೂಪಾಯಿ ತೊಗೊಂಡಿದ್ರು. ಹಾಗಾಗಿ ಇದಕ್ಕೆ ಜಾಸ್ತಿ ಆಗುತ್ತೆ. ನಾವು ಇದು ಬ್ಲೌಸ್ ಪೀಸ್ಗೆ 500 ರೂಪಾಯಿಗೆ ಮಾರ್ತೀವಿ. ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿರುತ್ತೆ. ಆಮೇಲೆ ಈಗೆಲ್ಲ ವೈಟ್ ಬ್ಲೌಸು ತುಂಬಾ ಟ್ರೆಂಡಿಂಗ್ ಇರೋದ್ರಿಂದ ಚೆನ್ನಾಗಿ ಸೇಲ್ ಆಗ್ತಾಯಿದೆ. ಇದು ಬಂದುಬಿಟ್ಟು ನಮ್ಮ ಹುಡುಗಿ ಫ್ರೆಂಡ್ದು, ಅಲ್ಲಿ ಕ್ಲಿನಿಕಲ್ಲೇ ಫಂಕ್ಷನ್ ಇದೆ ಅಂದ್ಬಿಟ್ಟು ಸ್ಟಿಚ್ ಕೊಟ್ಟಿರೋದು. ಅದು ಸಣ್ಣ ಇದ್ದಾರೆ ಅವರು, ಡ್ರಾಪ್ ಶೇಪಲ್ಲಿ ಇಟ್ಬಿಟ್ಟು ಕೆಳಗಡೆ ಬೋ ಇಡಿ ಅಂತ ಹೇಳಿದ್ರು. ಮೇಲ್ಗಡೆ ನಾನು ಓಪನ್ ಇಟ್ಟಿಲ್ಲ, ಮುಂದೆ ಓಪನ್ ಇಟ್ಟಿರೋದ್ರಿಂದ ಹಿಂದೆಗಡೆ ಬೋನ ಮೇಲಿಟ್ಟಿದ್ದೀನಿ. ಮತ್ತು ಇದು ಮೈಸೂರು ಸಿಲ್ಕ್ ಸ್ಯಾರಿ ಸ್ಮೂತ್ ಇರೋದ್ರಿಂದ ಏನಾಗುತ್ತೆ, ಅದು ಹಿಂಗೆ ಬಿತ್ಕೋತಾ ಇರುತ್ತೆ. ಹಂಗಾಗಿ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಸ್ಟಿಚ್ ಮಾಡಬೇಕು. ಮಧ್ಯೆ ಆಲ್ರೆಡಿ ಬಟನ್ ಇಟ್ಟಿದ್ದೀನಿ, ಸ್ಟಿಚ್ ಮಾಡಿದ್ರೆ ಸರಿ ಹೋಗುತ್ತೆ. ಇಲ್ಲ ಒಳಗಡೆಗೆ ಕ್ಯಾನ್ವಾಸು ಇಲ್ಲ ಬಟ್ಟೆ ಅಂದರೆ ಉಲ್ಟಾ ತಿರುಗಿಸುವಾಗ ಅದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಏನೂ ಕೊಟ್ಟಿಲ್ಲ. ಏನಿಲ್ಲ, ಆ ಕಡೆ ಈ ಕಡೆ ಸ್ಟಿಚ್ ಮಾಡಿದ್ರೂ ನಡೆಯುತ್ತೆ. ಓಕೆನಾ. ಮಾಮೂಲಿ ಪ್ರಿನ್ಸ್ ಕಟ್ಟಲ್ಲಿ ಹೊಲ್ದಿರುವಂಥದ್ದು. ಮಾಮೂಲಿ ಸ್ಲೀವ್ಸ್ಗೆ ಬಫ್ ಇಟ್ಟಿದ್ದೀನಿ, ಉದ್ದ ಸ್ಲೀವ್ಸ್ಗೆ ಮೇಲ್ಗಡೆ ಈಗೆಲ್ಲ ಬಫ್ ಇಡ್ಸ್ಕೊತಾರಲ್ಲ, ಅದು ನನ್ನ ಮದುವೆಯಲ್ಲಿ ತುಂಬ ಟ್ರೆಂಡಿಂಗ್ ಇತ್ತು ಬಫ್ಫು. ಅದು ಇವಾಗ 25 ವರ್ಷದ ಮೇಲೆ ಮತ್ತೆ ಟ್ರೆಂಡಿಂಗ್ ಆಗಿದೆ. ಇದು ಬಂದ್ಬಿಟ್ಟು ನನ್ನ ಮಗಳದು. ಮುಂದೆ ಮಧುಬಾಲ ಡಿಸೈನಲ್ಲಿ ಟ್ಯಾಗ್ ಬರುತ್ತಲ್ಲ, ಆ ಥರ ಸ್ಟಿಚ್ ಮಾಡಿದ್ದೀನಿ. ಅದು ಅವಳು ಫಂಕ್ಷನ್ ಇದೆ ಕ್ಲಿನಿಕಲ್ಲಿ ಅಂದಲ್ಲ, ಅದಕ್ಕೋಸ್ಕರ. ಅದು ಬಂದ್ಬಿಟ್ಟು ಮುಂದೆ ಟ್ಯಾಗು. ಆಮೇಲೆ ಅದು ಡಿಸೈನ್ ಮಾಡಿದ್ದೀನಲ್ಲ ಬ್ಲೂ ಕಲರು, ಆ ಸೀರೆ ಆ ಕಲರ್ ಇರೋದು, ಅಂದರೆ ಎಕ್ಸ್ಟ್ರಾ ಪೀಸ್ ತಂದು ನಾನು ಸ್ಟಿಚ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ. ಬಾರ್ಡ್ರ್ ದೊಡ್ಡದಿತ್ತು, ಅದಕ್ಕೆ ಸುಮ್ಮನೆ ಏನು ಬೊಫಿರೋದು ತುಂಬ ಹೊಲ್ದಿದ್ದೀನಿ ಅವಳಿಗೆ ಡಿಸೈನು. ಅದಕ್ಕೋಸ್ಕರ ಸುಮ್ಮನೆ ಏನೋ ಒಂದು ಡಿಸೈನ್ ಮಾಡಬೇಕಲ್ಲ ಅಂದ್ಬಿಟ್ಟು ಆ ಪಟ್ಟಿ ಡಿಸೈನ್ ಮಾಡಿದೆ. ಆ ಪಟ್ಟಿ ಡಿಸೈನು ಚೆನ್ನಾಗಿ ಬಂದಿದೆ. ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕಂದರೆ ಚೆಕ್ ಮಾಡಿ. ಹಿಂದೆ ಒಂಥರ ವಿ ಶೇಪಲ್ಲಿ ಇಟ್ಬಿಟ್ಟು ಬೋ ಇಟ್ಟಿದ್ದೀನಿ, ಹಿಂದೆನೇ ಬಟನ್ ಇಟ್ಟಿದ್ದೀನಿ. ಮತ್ತು ಸ್ಲೀವ್ಸ್ಗೆ ಈ ಥರ ಇಟ್ಟಿದ್ದೀನಿ. ಅದು ಬಟರ್ಫ್ಲೈ ಥರ ಒಂದೊಂದು ಬೀಡ್ಸ್ ಇಟ್ಟರೆ ಚೆನ್ನಾಗಿರುತ್ತೆ. ಅದು ಮಾಡಬೇಕು, ಇನ್ನೂ ಮಾಡಿಲ್ಲ. ಅದೊಂದು ಬೀಡ್ಸ್ ಇಟ್ಟು ಸ್ಟಿಚ್ ಮಾಡಬೇಕು. ತುಂಬ ಚೆನ್ನಾಗಿ ಬಂದಿದೆ. ಒಟ್ಟಿನಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿ ಹೊಲಿಬೇಕು ಅಂದ್ಬಿಟ್ಟು ಮುಂದೆ ಹಿಂದೆ ಎಲ್ಲ ಡಿಸೈನ್ ಮಾಡಿದ್ಮೇಲೆ ಸ್ಲೀವ್ಸಿಗೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದು ಎಕ್ಸ್ಟ್ರಾ ಪೀಸ್ ತೊಗೊಂಡು ಮಧ್ಯಕ್ಕೆ ಪಟ್ಟಿ ಥರ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ಡಿಸೈನು. ಈ ಡಿಸೈನ್ ನೋಡಿಬಿಟ್ಟು, ಈ ಡಿಸೈನು ಅನ್ನೋದಕ್ಕಿಂತ ನಮ್ಮ ಚಿಕ್ಕಮ್ಮನ ಮಗಳು ಸೇಮ್, ಅವಳಿಗೂ ಮಧುಬಾಲ ಡಿಸೈನೇ. ಈಗೆಲ್ಲ ಅದಕ್ಕೆ ಹಿಂಗೆ ದಾರ ಕಟ್ಕೋತಾರಲ್ಲ, ಅದೇ ಥರ ಬೇಕು ಅಂತ ಆಸೆ ಪಡ್ತಾರೆ. ಇದು ನನ್ನ ಮಗಳ ಫ್ರೆಂಡ್ದೇನೆ. ಆದರೆ ಆ ಬ್ಲೌಸ್ ನೋಡಿ, ಆ ಬ್ಲೌಸ್ನು ಹಾಕಿ ನೋಡಿ ಕರೆಕ್ಟಾಗಿತ್ತು. ಆದರೆ ಅದು ಬಂದುಬಿಟ್ಟು ಟ್ಯಾಗ್ ಬೇಡ ಆಂಟಿ, ನನಗೆ ಮುಂದೆ ಹಿಂದೆ ಇಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಾನು ಅದಕ್ಕೆ ಲೇಸ್ ಕೊಟ್ಟು ಅದೇ ಡಿಸೈನಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ, ಇವಾಗ ಬರ್ತಾರೆ ಹಾಕ್ಕೊಂಡು ನೋಡಿಬಿಟ್ಟು ಏನಾದ್ರು ಇದ್ದರೆ ಪ್ರಾಬ್ಲಮ್ ಇದ್ದರೆ ರೆಡಿ ಮಾಡಿಕೊಡೋಣ ಅಂದ್ಬಿಟ್ಟು ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದೀನಿ. ಅದು ಸೇಮ್ ಅದೇ ಡಿಸೈನಲ್ಲಿ ಮಧ್ಯೆ ಪ್ಯಾಚ್ ಕೊಟ್ಟಿಲ್ಲ, ಅದೇ ಒಂದೇ ಇದರಲ್ಲಿ ಹೊಲಿದ್ಬಿಟ್ಟು ಲೇಸ್ ಕೊಟ್ಟಿದ್ದೀನಿ. ಲೇಸ್ ಕೊಟ್ಟಿರೋದ್ರಿಂದ ಅದು ಡಿಸೈನು ಕಾಣಿಸುತ್ತೆ, ಅಂದರೆ ಹಾಕ್ಕೊಂಡಾಗ ಲೇಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಆ ಥರ ಹೊಲ್ದಿದ್ದೀನಿ. ಇವ್ರಿಗೂ ಅಷ್ಟೇ ಮೇಲ್ಗಡೆ ಬಫ್ ಇಟ್ಬಿಟ್ಟು ಉದ್ದ ಸ್ಲೀವ್ಸ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಒಂದೇ ಮಧುಬಾಲ ಡಿಸೈನ್ನೇ 3 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಒಂದೇ ಅಂದರೆ ಹೆಚ್ಚು ಕಮ್ಮಿ ಸೈಜ್ಗಳು ಅಷ್ಟೇ, 1 ಇಂಚು 2 ಇಂಚು ಡಿಫ್ರೆನ್ಸಲ್ಲಿದ್ದಾರೆ 3 ಜನನು. ಹೆಚ್ಚು ಕಮ್ಮಿ ಒಂದೇ ಏಜ್ ಅವರು. ಹೇಳಿದ್ನಲ್ಲ, 1 ಇಂಚು ಡಿಫ್ರೆನ್ಸಲ್ಲಿದೆ. ಹಿಂದೆ ಈ ಥರ ಬೋ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ, ಲೇಸೆಲ್ಲ ಕೊಟ್ಟಿದ್ದೀನಿ. ಅದು ಓಪನ್ ಮಾಡ್ತೀವಲ್ಲ, ಅವಾಗ ಏನು ಮಾಡೋದು, ಸ್ಟಿಚ್ ಮಾಡಿಬಿಟ್ರೆ ತೆಗಿಯೋದು ಹೆಂಗೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಇದು ಮಾಮೂಲಿ ಪಟ್ಟಿಗೆ ಕೊಡ್ತೀವಲ್ಲ, ಬ್ರಾ ಪಟ್ಟಿಗೆ ಪ್ರೆಸ್ ಬಟನ್ನೇ ಇದಕ್ಕೆ ಕೊಟ್ಟಿದ್ದೀನಿ. ಸ್ಟಿಚ್ ಮಾಡಿದೆ ಮೇಲೊಂದು ಕೆಳಗೊಂದು. ಯಾಕೆಂದರೆ ಇವಾಗ ಇದು ತೆಗೆದುಬಿಟ್ಟು ಮಾಮೂಲಿ ಹಾಕ್ಕೊಂಡಾಗ ಹಂಗೆ ಪ್ರೆಸ್ ಮಾಡಿಬಿಟ್ರೆ ಅದು ಕಾಣಿಸೋದು ಇಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಐಡಿಯಾ ಮಾಡಿ ಪ್ರೆಸ್ ಬಟನ್ ಒಂದು ಕಡೆ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಇನ್ನೊಂದು ಕಡೆ ಪ್ರೆಸ್ ಬಟನ್ ಹಾಕಿದ್ದೀನಿ. ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಈ ರೀತಿ ರೆಡಿ ಮಾಡಿದ್ದೀನಿ. ಇದಾದಮೇಲೆ ಹೇಳ್ದಂಗೆ ಇನ್ನೊಂದು ಈಗೆಲ್ಲ ಟ್ರೆಂಡಿಂಗ್ ನಡೀತಾ ಇರೋದೇ ವೈಟ್ ಬ್ಲೌಸ್. ಅದೇ ಮೈಸೂರು ಸಿಲ್ಕ್ ಸ್ಯಾರಿಗೆ ತಗೊಳ್ಳಿ, ವೈಟ್ ಬ್ಲೌಸ್. ಇದು ನಮ್ಮ ಹತ್ರನೇ ತೊಗೊಂಡು ಹೊಲಿಯೋಕ್ಕೆ ಕೊಟ್ಟಿದ್ದು. ಇದು ಸೇಮ್ ಅದೇ ಪ್ಯಾಟ್ರನಲ್ಲಿ ಹೊಲ್ದಿದ್ದು ನೋಡಿ. ಇದು ಬಂದು ನಮ್ಮ ಚಿಕ್ಕಮ್ಮನ ಮಗಳದು. ಸೇಮ್ ಮುಂದೆ ದಾರ ಕಟ್ಟೋದು ಬರುತ್ತಲ್ಲ, ಅದೇ ಥರ ಈಗ ಟ್ರೆಂಡಿಂಗ್ ಇರೋದ್ರಿಂದ ಅದೇ ಡಿಸೈನ್ ಬೇಕು ಅಂದ್ಲು.
ಇದು ಬಫ್ ಏನು ಹೇಳಿರಲಿಲ್ಲ, ಉದ್ದ ಸ್ಲೀವ್ಸ್ ಇಟ್ಟೆ, ಅದು ಬಫ್ದು ನೆನಪು ಬರಲಿಲ್ಲ ನನಗೆ. ಹಾಗಾಗಿ ಬಫ್ ಇಟ್ಟಿಲ್ಲ, ಹಿಂದೆನೂ ಬೋನು ಇಟ್ಟಿಲ್ಲ, ಮಾಮೂಲಿ ಸ್ಟಿಚ್ ಮಾಡಿದ್ದೀನಿ. ಟ್ಯಾಗ್ ಎಲ್ಲ ಇಟ್ಟು ಹಿಂದೆ ಮತ್ತು ಮುಂದೆ ಬರ್ತಾ ಟ್ಯಾಗು ಎಲ್ಲ ಟ್ಯಾಗ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ. ಇದೂ ಅದೇ ಇದೂ ಅಷ್ಟೇ, ಏನು ಉಕ್ಸೆಲ್ಲ ಹಾಕಿದ್ರೆ ಅವ್ರು ಬಂದು ಚೆಕ್ ಮಾಡಿಬಿಟ್ಟು ತೊಗೊಂಡೋಗ್ತಾರೆ. ಆದರೆ ಒಂದೇ ಸಲ ಈ ಡಿಸೈನ್ನ 3 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಓಕೆನಾ. ಆಲ್ರೆಡಿ ಇನ್ನೂ 1-2 ಹೊಲಿಬೇಕು, ಅದಿನ್ನೂ ಆಗಿಲ್ಲ, ಅದು ಸ್ಟಿಚ್ ಮಾಡಿದ್ರೆ ತೋರಿಸ್ತೀನಿ. ಓಕೆನಾ. ಈ ಥರ ಇದು ಟ್ರೆಂಡಿಂಗು. ನಮ್ಮ ಹತ್ರನೇ 150 ರೂಪಾಯಿಗೆ ಸೇಲ್ ಮಾಡ್ತೀವಿ. ಆದರೆ ಇದೇ ಬಟ್ಟೆನ ಬೇರೆ ಕಡೆ ನೋಡಿದ್ದೀನಿ 200ಗೆ ಸೇಲ್ ಮಾಡ್ತಾರೆ. ಈ ಬಟ್ಟೆನೂ ಕ್ವಾಲಿಟಿ ಚೆನ್ನಾಗಿದೆ, ಅಂತೆ ಇದೇನಿಲ್ಲ, ಬಟ್ಟೆ ಅಂತೂ ಚೆನ್ನಾಗಿದೆ. ಆಲ್ರೆಡಿ ತುಂಬ ಸೇಲ್ ಆಯಿತು. ಇವಾಗ ಆಲ್ರೆಡಿ ತರಬೇಕು, ಇನ್ನೊಂದು ಸ್ವಲ್ಪ ಖಾಲಿಯಾಗಿದೆ. ವರಲಕ್ಷ್ಮಿ ಹಬ್ಬದಲ್ಲಿ ತಂದಿದ್ದು ಬ್ಲೌಸ್ ಪೀಸು, ಕಾಟನ್ ಪೀಸು ಎಲ್ಲ ಖಾಲಿಯಾಗಿದೆ. ಇದೊಂದು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದೀನಿ, ಗ್ರ್ಯಾಂಡ್ ವರ್ಕು ಅಂತಲೇ ಹೇಳ್ಬೋದು. ಅದು ಪಿಕಾಕ್ ಡಿಸೈನು ನೋಡಿ. ಅಂದರೆ ಇದು ಏನಾಗ್ಬಿಟ್ಟಿದೆ ಅಂದರೆ ಸೀರೆ ಎಲ್ಲ ಒಂದೇ ಕಲರ್ ಇದೆ. ಅದಕ್ಕೆ ಹೈಲೈಟ್ ಮಾಡೋಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ ಅವ್ರಿಗೆ ಗ್ರ್ಯಾಂಡಾಗಿ ಬೇಕು ಡಿಸೈನ್ ಅಂದರು. ಅದು ಬಾರ್ಡರ್ ಕಲರ್ ಎಲ್ಲನೂ ಕೆಳಗಡೆ ಬಾರ್ಡ್ರದ್ದು ಗ್ರೀನು ಅಡ್ಜಸ್ಟ್ ಮಾಡಿ ನಾನು ಈ ಥರ ಡಿಸೈನ್ ಮಾಡಿ. ಪಾಪ ಅವ್ರಿಗೆ ಇಷ್ಟ ಆಯಿತು. ಆದರೆ ಅಲ್ಲೊಂದು ಬೀಡ್ಸ್ ಇಟ್ಕೊಡಿ, ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಈಗ ಇಲ್ಲೊಂದೊಂದು ಬೀಡ್ಸ್ ಇಡಬೇಕದು, ಅದು ಇರಲಿಲ್ಲ, ಖಾಲಿಯಾಗಿದೆ. ತಂದು ಅದನ್ನು ಇಟ್ಟಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ಇವ್ರದ್ದೇನು ಇನ್ನೂ ಒಂದು ಬ್ಲೌಸ್ ರನ್ನಿಂಗ್ ಆಗ್ತಾಯಿದೆ. ಸ್ಲೀವ್ಸ್ ಅದು ಇನ್ನೂ ಗ್ರ್ಯಾಂಡಾಗಿದೆ, ಇದಕ್ಕಿನ್ನೂ ಗ್ರ್ಯಾಂಡ್ ಇದೆ ಅದು. ಅದನ್ನು ರನ್ನಿಂಗ್ ಮಾಡ್ತಾಯಿದ್ದೀನಿ. ಇವತ್ತು ನಾಳೆ ಎಲ್ಲ ಆಗುತ್ತೆ. ಅದು ಏನಿದ್ರು ಇವ್ರದ್ದು ಸೋಮವಾರ ಸ್ಟಿಚಿಂಗ್ ಮಾಡಿ ಕೊಡೋಕ್ಕಾಗುತ್ತೆ. ಹಬ್ಬದವರೆಗೂ ಫ್ರೀನೇ ಇಲ್ಲ ಒಟ್ಟಿನಲ್ಲಿ. ಎಲ್ಲರದ್ದು ರೆಡಿ ಮಾಡೋದೇ ಆಗ್ತೈತೆ. ಎಷ್ಟು ಜನದಾಗುತ್ತೋ ಎಷ್ಟು ಜನದ್ದು ಆಗಲ್ವೋ ಗೊತ್ತಿಲ್ಲ. ಕೆಲವೊಂದು ಡ್ರೆಸ್ಗಳು ಇದ್ದಾವೆ, 3 ಸೆಟ್ಟು ಡ್ರೆಸ್ ಹೊಲಿಬೇಕು, ಒಂದು ಗೌನ್ ಹೊಲಿಬೇಕು, ಇನ್ನು ಮಿಕ್ಕಿದ್ದೆಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು. ಮತ್ತು ಇದು ಫ್ರಂಟು ಎಲ್ಲ ಚೆನ್ನಾಗಿ ಬಂದಿದೆ. ನಾನು ಎಲ್ಲೋ ಮತ್ತು ಗ್ರೀನ್ ಎರಡೂ ಸೇರಿಸಿ ಹೈಲೈಟ್ ಮಾಡಿದ್ದೀನಿ. ಅದು ಇನ್ನು ಗ್ರೀನ್ ಮೇಲೆ ಗ್ರೀನ್ ಹಾಕಿದ್ರೆ ಅಷ್ಟು ಕಾಣಿಸಲ್ಲ ಅಂದ್ಬಿಟ್ಟು ಬಾರ್ಡ್ರ್ ಕಲರ್ ತೊಗೊಂಡು ಹೈಲೈಟ್ ಮಾಡಿದ್ದೀನಿ. ಈಗೆಲ್ಲ ದೊಡ್ಡದಿದೆ ಬಾರ್ಡ್ರ್ ಇದು. ಅದಕ್ಕೆ ಅವರು ಈ ಥರ ಈಗೆಲ್ಲ ಟ್ರೆಂಡಿಂಗ್ ಅಲ್ವ, ಈ ಥರ ಇರಿಸ್ಬಿಟ್ಟು ಕೆಳಗಡೆ ಬೀಡ್ಸ್ ಇಟ್ಕೊಡಿ ಅಂತ ಹೇಳಿದ್ದಾರೆ. 2 ಬ್ಲೌಸ್ಗೂ ಇಡಿ ಅಂತ ಹೇಳಿದ್ದಾರೆ. ಕೆಳಗಡೆ ಬೀಡ್ಸ್ ಇಟ್ಬಿಟ್ಟು ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂತು ಅಂತ. ಈಗ ಅದೊಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಯಾವುದೇ ಬ್ಲೌಸ್ಗಾದ್ರೂ ರೆಡಿಮೇಡು ಹೊಲ್ಸ್ಕೊತಾರೆ, ಇಲ್ಲ ಕೈಯಲ್ಲಿ ಸ್ಟಿಚ್ ಮಾಡೋದು ಮಾಡಿಸ್ಕೋತಾರೆ, ಎಲ್ಲ ಥರನೂ ಇದೆ. ಅವ್ರದ್ದೇನೋ ಇದೊಂದು ಬ್ಲೌಸ್ ರನ್ನಿಂಗ್ ನಡೀತಾ ಇದೆ. ಅದು ಬಂದುಬಿಟ್ಟು ಅದು ಸ್ಲೀವ್ಸ್ ಇನ್ನೂ ಗ್ರ್ಯಾಂಡಾಗಿದೆ. ಅದಂತೂ ಇನ್ನೂ ಒಂದು ನಾಳೆ ಒಂದಿನ ಫುಲ್ಲು ಆಗುತ್ತೆ ಅದೇ ಅನ್ಕೋತೀನಿ, ಅಷ್ಟು ಆಗಿದೆ. ನೆನ್ನೆ ಇವತ್ತು ಎಲ್ಲ ರನ್ ಮಾಡ್ತಾನೆ ಇದೆ. ಅಂದರೆ ಗ್ರ್ಯಾಂಡ್ ಡಿಸೈನು, ಆಮೇಲೆ ತುಂಬ ಹ್ಯಾಂಡ್ ವರ್ಕ್ ಥರ ಇದೆ, ಸಣ್ಣದಾಗಿ ಬರ್ತಾಯಿದೆ. ಹಂಗಾಗಿ ಸ್ವಲ್ಪ ಟೈಮ್ ತೊಗೋತಾ ಇದೆ. ಚೆನ್ನಾಗಿದೆ ಒಟ್ಟಿನಲ್ಲಿ ಡಿಸೈನು. ಸ್ಟಿಚ್ಚಿಂಗ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂತು ಅಂತ. ಇದು ಬಂದುಬಿಟ್ಟು ಇದು ಲಂಗ ಲೆಹೆಂಗ ಸೀರೆಯಲ್ಲಿ ಹೊಲ್ದಿರುವಂಥದ್ದು. ಇದು ನನ್ನ ಮಗಳದ್ದೇನೆ, ತುಂಬ ಚೆನ್ನಾಗಿ ಬಂದಿದೆ. ಅವಳು ಗ್ರೀನ್ ಕಲರ್ ಇಲ್ಲ ಅಂದ್ಬಿಟ್ಟು ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿಕೊಂಡ್ಳು. ಲಂಗ ಹೊಲಿದು ಮಾಮೂಲಿ ಇದಕ್ಕೆ ವೆಲ್ವೆಟ್ ಬ್ಲೌಸ್ ಹೊಲ್ದಿದ್ದೀನಿ, ಆಗಲೇ ತೋರಿಸೋದ್ನಲ್ಲ ವೆಲ್ವೆಟ್ ಬ್ಲೌಸ್. ಅದಕ್ಕೆ ಮಾಮೂಲಿ ರೆಡಿಮೇಡ್ದು ಸ್ಟೋನ್ಸ್ ಇತ್ತು, ಅದೇ ಉದ್ದುದ್ದ ಕಡ್ಡಿ ಥರ ಬರುತ್ತಲ್ಲ, ಅದನ್ನೇ ಸ್ಟಿಚ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಬೆಲ್ಟು ಸೆರಗ್ ಥರ ಅಟ್ಯಾಚ್ ಮಾಡಿ ಹೊಲ್ದ್ಬಿಟ್ಟಿದ್ದೀನಿ. ಇದೇನಿಲ್ಲ, ಬ್ಲೌಸ್ಗೊಂದೊಂದು ಪ್ರೆಸ್ ಬಟನ್ ಹಾಕಿದ್ದೀನಿ. ಆ ಬಟನ್ಗೆ ಅಂಟಿಸ್ಬಿಟ್ಟು ಹಿಂದೆ ಬಟನ್ ಫುಲ್ ಹಾಕ್ಕೊಂಡು ಮೇಲೆ ಸುಮ್ಮನೆ ಹಿಂಗೆ ಹಾಕ್ಕೊಂಡು ಇಲ್ಲಿ ಪಿನ್ ಹಾಕ್ಕೊಂಡ್ರೆ ಮುಗೀತು ನೋಡಿ. ಈ ಥರ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಇದೇ ಥರನೇ ಹಾಕ್ಕೊಂಡ್ರೆ ಒಂಥರ ಲಂಗ ದಾವಣಿ ಥರ ಕಾಣಿಸುತ್ತೆ. ಈ ದಾವಣಿ ಬೇಡ ಅಂದರೆ ಬರೀ ಲಂಗ ಬ್ಲೌಸ್ನೇ ಹಾಕ್ಕೋಬೋದು. ಆ ಥರ ವೆರೈಟಿಯಾಗಿ ಹಾಕೋ ಥರ ಮಾಡಿದ್ದೀನಿ ಸಲ. ತುಂಬ ಚೆನ್ನಾಗಿದೆ. ಒಂದು ವೇಲ್ ತೊಗೊಂಡ್ರೆ ವೇಲ್ ಹಾಕ್ಕೋಬೋದು ಸೈಡ್ಗೆ, ಇಲ್ಲ ಹಂಗೆ ಲಂಗ ಬ್ಲೌಸ್ ಥರನೂ ಹಾಕ್ಕೋಬೋದು. ಈ ಥರ ತುಂಬ ವೆರೈಟಿಯಾಗಿ ಚೆನ್ನಾಗಿದೆ. ಆಮೇಲೆ ಕೆಳಗಡೆ ಒಂದು ಉಳಿದಿರೋ ಪೀಸಲ್ಲಿ ಪಾಪ್ಲಮ್ ಟಾಪ್ ಬರುತ್ತಲ್ಲ, ಆ ಥರನೂ ಒಂದು ರೆಡಿ ಮಾಡಿದ್ದೀನಿ. ಯಾವ ಥರ ಬೇಜಾರಾಗುತ್ತೆ ಅಂದಾಗ ವೆರೈಟಿಯಾಗಿ ಚೇಂಜ್ ಮಾಡ್ಕೋಬೋದು. ಅದು ನನ್ನ ತಂಗಿ ಮಗಳಿಗೂ ಸೇಮ್ ಇದೇ ಪ್ಯಾಟ್ರನಲ್ಲಿ ಹೊಲ್ದಿದ್ದೀನಿ. ಬ್ಲೌಸ್ ಬಂದ್ಬಿಟ್ಟು ಇದು ಅದು ಆರೆಂಜು ಪಿಂಕು ಮಿಕ್ಸಿ ಇರೋದ್ರಿಂದ ನಾನು ಆರೆಂಜ್ ಕಲರ್ ಬ್ಲೌಸ್ ಇರಲಿಲ್ಲ, ಪಿಂಕ್ ಬ್ಲೌಸೇ ರೆಡಿ ಮಾಡಿದ್ದೀನಿ. ಅದು ರೆಡಿಮೇಡು ಬೀಡ್ಸ್ ಅವೆಲ್ಲ ಇಟ್ಟಿರೋದು, ತುಂಬ ಚೆನ್ನಾಗಿ ಬಂದಿದೆ. ಇಬ್ರಿಗೂ ಒಂದೇ ಪ್ಯಾಟ್ರನಲ್ಲಿ ಹೊಲ್ದಿದ್ದೀನಿ, ಇಬ್ರಿಗೂ ಒಂದೇ ಡಿಸೈನು. ಇದು ಅದೇ ನನ್ನ ಮಗಳದಾಗಲೇ ತೋರಿಸೋದ್ನಲ್ಲ ಲಂಗ, ಆ ಲಂಗದ್ದು ನಾನು ಹೇಳ್ದಂಗೆ ಇದಕ್ಕೆಲ್ಲ ಪ್ರೆಸ್ ಬಟನ್ ಹಾಕಿ ರೆಡಿ ಮಾಡಿದ್ದೀನಿ. ಆ ಸೆರಗನ್ನ ಇದಕ್ಕೆ ಅಂಟಿಸ್ಬಿಟ್ಟು ಹಿಂಗೆ ಹಾಕ್ಕೊಳ್ಳೋದು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಕ್ಕೊಂಡಿದ್ಲು ನಮ್ಮ ಹುಡುಗಿ, ತುಂಬಾ ಲುಕ್ಕಾಗಿ ಕಾಣಿಸ್ತಾಯಿತ್ತು. ಇದು ಬಂದ್ಬಿಟ್ಟು ಲೆಹೆಂಗಾ. ಇದು ಅದೇ ಹೇಳಿದ್ನಲ್ಲ ಪಾಪ್ಲಮ್ ಟಾಪ್ ಅಂತ, ಸುಮ್ಮನೆ ಆ ಥರ ಹಾಕೊಳ್ಳೋ ಥರ ಮಾಡಿದ್ದೀನಿ. ಏನಾದರೂ ಎರಡೂ ಬೇಜಾರಾದಾಗ ಅದನ್ನು ಒಂದು ಸೇರ್ಸಿ ಹಾಕ್ಕೊಂಡ್ರೆ ಅದೊಂಥರ ಪಾಪ್ಲಮ್ ಟಾಪ್ ಥರ ಕಾಣಿಸ್ಲಿ ಅಂದ್ಬಿಟ್ಟು ರೆಡಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಆದರೆ ಅದು ಸ್ವಲ್ಪ ಐರನ್ ಮಾಡಬೇಕು. ಫಿಲ್ಟ್ಗಳು ಹೆಂಗಿದೆ ಅದೇ ರೀತಿ ಸ್ವಲ್ಪ ಐರನ್ ಮಾಡಿಬಿಟ್ರೆ ಇನ್ನೂ ನೀಟಾಗಿ ಬರುತ್ತೆ. ಓಕೆನಾ. ಇದಾದಮೇಲೆ ಮತ್ತು ಇನ್ನೊಂದು ನಮ್ಮ ಚಿಕ್ಕಮ್ಮನ ಮಗಳಿಗೆ ಇನ್ನೊಂದು ಡ್ರೆಸ್ ಹೊಲ್ದಿದ್ದೀನಿ. ಅದು ಬಂದುಬಿಟ್ಟು ಅವಳ ಹತ್ರ ನನ್ನ ಮಗಳದ್ದು ಒಂದು ಸಲ ಇಸ್ಕೊಂಡಿದ್ದು ಡ್ರೆಸ್ಸು.
ಆ ಥರ ಚೆನ್ನಾಗಿದೆ ಅಂತಿದ್ಲು. ಅದಕ್ಕೆ ಅವಳು ಬರ್ತಡೇ ಇದೆ ನೆಕ್ಸ್ಟ್ ವೀಕು. ಅದಕ್ಕೆ ಅದೇ ಥರ ಹೊಲ್ಕೊಟ್ಬಿಡೋಣ ಅಂದ್ಬಿಟ್ಟು ಅದೇ ಮಾಮೂಲಿ ಗೌನ್ ಥರ ಸ್ಟಿಚ್ ಮಾಡೋದು ಸ್ಲೀವ್ಲೆಸ್ದು, ಆಮೇಲೆ ಕೋಟ್ ಹೊಲಿಯೋದು. ಆ ಥರ ಅದು ತುಂಬ ಜನಕ್ಕೆ ಹೊಲ್ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಅದು ನನ್ನ ಮಗಳ ಹತ್ರ ಆಲ್ರೆಡಿ ಇರೋದ್ರಿಂದ ಅದಕ್ಕೆ ಇವಳು ಈ ಥರ ಡಿಸೈನ್ ಚೇಂಜ್ ಮಾಡಿದೆ. ಅವಳಿಗೂ ಅದೇ ಹೊಲಿಯೋಣ ಅಂದ್ಕೊಂಡೆ, ಆದರೆ ಅವಳು ಈ ಥರದ್ದು ಇಷ್ಟಪಟ್ಟಿದ್ಲು. ನೋಡಿ, ಇದು ಅಂದರೆ ಪಿಂಕು ಆರೆಂಜ್ ಎರಡೂ ಸೇರಿ ಮಿಕ್ಸ್ ಬರುತ್ತೆ, ಹಾಗಾಗಿ ಈ ಥರ ಇದೆ. ಇದಕ್ಕೆ ಕೋಟ್ ಹೊಲ್ದಿದ್ದೀನಿ, ಮಧ್ಯದಲ್ಲಿ ಪೋಟ್ಲಿ ಬಟನ್ ಇಟ್ಟಿದ್ದೀನಿ. ಆಮೇಲೆ ಸೆರಗು ಇದು ಫಿಲ್ಟ್ ಇದೆಯಲ್ಲ, ಅಲ್ಲಿಗೂ ಎಲ್ಲ ಒಂದಷ್ಟು ದೂರ ಸ್ಟಿಚ್ ಹಾಕ್ಬಿಟ್ಟು ಒಂದು ಸೀರೆ ಫುಲ್ಲು ಸ್ಟಿಚ್ ಮಾಡಿದ್ದೀನಿ. ಒಂಚೂರು ವೇಸ್ಟ್ ಮಾಡಲಿಲ್ಲ, ಬಟ್ಟೆ ಫುಲ್ಲು ನರಿಗೆ ಕೊಟ್ಟು ನಿಟ್ ಮಾಡಿದ್ದೀನಿ. ನೋಡಿ, ಈ ಥರ ಸ್ಲೀವ್ಲೆಸ್ ಹಾಕ್ಕೋತೀನಿ ಅಂದರೆ ಹಿಂಗೆ ಹಾಕ್ಕೋಬೋದು ಡೈರೆಕ್ಟಾಗಿ, ಒಂದು ವೇಲ್ ಹಾಕ್ಕೊಂಡು. ಇಲ್ಲಪ್ಪ ಅಂದರೆ ಬೇಕು ಅಂದರೆ ಈ ಥರ ಕೋಟ್ ಹೊಲ್ದಿದ್ದೀನಿ, ಕೋಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮುಂದೆ ಫುಲ್ಲು ಒಂಥರ ಕಟ್ ವರ್ಕಲ್ಲಿ ಹೊಲ್ದಿದ್ದೀನಿ, ಹಿಂದೆ ಬಂದ್ಬಿಟ್ಟು ಒಂಥರ ದೀಪ ಶೇಪು ಅಂದರೆ ಡ್ರಾಪ್ ಶೇಪಲ್ಲಿದೆ, ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ಇದಂತೂ ಇನ್ನೂ ಒಂದು 2 ಲಂಗ ಹೊಲಿಬೇಕು. ಚಿಕ್ಕ ಮಗು ಒಂದು 8 ವರ್ಷದಕ್ಕೆ, ಒಂದು ಮಾಮೂಲಿ ದೊಡ್ಡವ್ರಿಗೆ 2 ಹೊಲಿಬೇಕು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿದೆ. ನೀವು ಈ ಥರ ಇದೆಲ್ಲ ಆಲ್ರೆಡಿ ಟ್ರೆಂಡಿಂಗು ನಡೀತಾ ಇದೆ, ಈ ಥರ ಡಿಸೈನ್ಸ್ಗಳೆಲ್ಲ ತುಂಬ ಟ್ರೆಂಡಿಂಗ್ ಇದೆ ಇವಾಗ. ನೋಡಿ, ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಎಲ್ಲ ಡ್ರೆಸ್ಗಳೂ ಒಟ್ಟಿನಲ್ಲಿ. ಪಿಂಕ್ ಆಗಲಿ, ಗ್ರೀನ್ ಆಗಲಿ, ಆರೆಂಜ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.